ಪೊಲೀಸ್ ವ್ಯವಸ್ಥೆ, ವಕೀಲರು ಮತ್ತು ನ್ಯಾಯಾಲಯದ ವ್ಯವಸ್ಥೆ, ಜೈಲು, ಈ ಮೂರು ಟೈಟಾಗಿದ್ದರೆ ಆ ಪ್ರದೇಶದಲ್ಲಿ ಅಪರಾಧಗಳು ಕಡಿಮೆ. ಇದು ನಾನು ನೋಡಿದ್ದೀನಿ. ಎಲ್ಲವೂ ಪೊಲ್ಯೂಟ್ ಆಗಿಬಿಟ್ಟಿವೆ ಸರ್. ಅದೇ ಎಲ್ಲೂ ಕೂಡ ಈ ಏನು ವಾಟರ್ ಟೈಟ್ ಪೈಪಲ್ಲಿ ನೀರು ಹೋದರೆ ಎಲ್ಲರೂ ಒಂದು ಕಡೆ ಲೀಕ್ ಆದರೂ ಹೋಯ್ತಲ್ಲ, ಹಾಗೆ ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಥರ ಕೆಲಸ ಮಾಡಬೇಕು. ನನ್ನ ಜವಾಬ್ದಾರಿ ಪೊಲೀಸ್ ಇರೋದು, ಪೊಲೀಸ್ ಕೆಲಸವನ್ನು ಎಲ್ಲೂ ಕೂಡ ನೋಡಿ. ಇಷ್ಟು ದಿವಸ ನಾನು ಅತಿಶಯೋಕ್ತಿ ಅಲ್ಲ, ಇದು ನಿಜವಾಗ್ಲೂ ಕೂಡ ಒಬ್ಬ ಪ್ರತಿಭಾವಂತ ಅಷ್ಟೇ ಅಲ್ಲ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಜೊತೆ ಏನು ಈ ಕೇಸ್ ಸೇರಿದೆ. ಈ ಕೇಸು ಇದುವರೆಗೆ ಜನ ಹೇಳ್ತಾ ಇರೋದು ಸುರಕ್ಷಿತವಾಗಿದೆ ಮತ್ತು ಇದು ಕೇಸನ್ನು ಒಂದು ತಾತ್ವಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ಅಂತ ನಂಬಿಕೆ ಬರುವಾಗೆ ಕೆಲಸ ಮಾಡಿದ್ದಾರೆ. ಆ ನಂಬಿಕೆ ಇವತ್ತು ನುಚ್ಚು ನೂರು ಆಗುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ಇದಾದರೆ ಈ ಥರ ಕಷ್ಟಪಟ್ಟು ಕೆಲಸ ಮಾಡಿದಂಥ ಒಂದು ಅಧಿಕಾರಿಗಳ ಮನಸ್ಥಿತಿ ಏನಾಗ್ತದೆ? ಎಲ್ಲ ಅವರ ಓವರಾಲ್ ಪೊಲೀಸ್ ಇಲಾಖೆ ಮೇಲೆ ಏನು ಹೆಸರು ಬರ್ತದೆ? ಇದಕ್ಕೋಸ್ಕರ ಪ್ರತಿಯೊಬ್ಬರು ಮೇಲಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲಬೇಕು. ಇದನ್ನು ಚೆನ್ನಾಗಿ ಯಾವುದೇ ಹಂತದಲ್ಲಿ ನ್ಯಾಯಾಲಯದಲ್ಲಾಗಲಿ, ಜೈಲಲ್ಲಾಗಲಿ, ಪ್ರಾಸಿಕ್ಯೂಟರ್ ಆಗಲಿ ಎಲ್ಲೂ ಕೂಡ ಒಂದು ಇಷ್ಟು ಕೂಡ ಸೋರಿಕೆ ಆಗದಾಗ ನೋಡ್ಕೊಳ್ಬೇಕು. ಏನು ಸಾಕ್ಷಿ ಇದೆ ಅದನ್ನು ಏನು ನಾವು ಹೇಳ್ತೀನಿ, ವೈನ್ ಈಸ್ ವರ್ಜಿನ್ ಫಾರ್ಮ್ ವಿತೌಟ್ ಎನಿ ಕಂಟ್ಯಾಮಿನೇಷನ್ ಆರ್ ಸ್ಟ್ಯಾಂಪರಿಂಗ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್ ಟು ದ ಕೋರ್ಟ್ ವಿತ್ ಅಟ್ಮೋಸ್ಟ್ ಆನೆಸ್ಟಿ. ಆಗ ಮಾತ್ರ ನಾನು ಹೇಳ್ತೀನಿ 100ಕ್ಕೆ 100 ಅಥವಾ 120% ಕೂಡ ಕೊಡ್ಬೋದು, ಗ್ರೇಸಿಗೆ ಸೇರಿಸಿ ನಮಗೆ ಸಕ್ಸಸ್ ಸಿಗುತ್ತೆ. ಇಲ್ಲಿ ಇಲ್ಲ ಅಂದರೆ ಈ ಥರ ಒಂದು ಅವ್ಯವಹಾರಗಳು ಮಧ್ಯದಲ್ಲೇ ಆದರೆ ಹೋಯ್ತು. ಈಗ ನೋಡಿ, ಅವನೇನು ನಾಗ ಏನು ಮಾಡ್ತಾನೆ, ನಮ್ಮ ಬಾಸು ಡಿ ಬಾಸ ಏನದು ಡಟ್ಟಿ ಬಾಸ್ಗಳಿರಬೇಕು ಇದೆಲ್ಲ. ಈ ಡಟ್ಟಿ ಗ್ಯಾಂಗಿಗೆ ಏನು ಬೇಕಾದ್ರೂ ಮಾಡಲಿಕ್ಕೆ ಒಂದು ಉತ್ತೇಜನ ಸಿಗುತ್ತೆ. ಇದೊಂಥರ ಏನು ಪವರ್ ಮಾಫಿಯಾ ಇದ್ದಂಗೆ. ಪವರ್ ಮಾಫಿಯಾ ಅಲ್ಲ, ಪವರ್ ಡ್ರಗ್ ಕೂಡ. ಅದು ಕೂಡ ಒಂದು ರೀತಿ ಈ ಥರ ಅಂಡ್ಯೂ ಪವರ್ ತಗೊಂಡಾಗ ಏನಾಗುತ್ತೆ, ಅದು ಒಂಥರ ಏನೋ ಮದ ಕೊಡುತ್ತೆ ಅಲ್ವಾ? ಆ ಮದದಿಂದ ಇವರು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಆ ಮದಕ್ಕೆ ಯಾರು ಇದ್ದಾರೋ, ಯಾರೇ ಕಾರಣಕರ್ತರಿದ್ದಾರೋ ಅವರಿಗೆ ಬಲಿ ಹಾಕಬೇಕು, ಶಿಸ್ತಿನ ಕ್ರಮ ಅವ್ರ ಮೇಲೆ ಆಗಲೇಬೇಕು. ಇವರಿಗೆ ಇಂಥವರಿಗೆ ಯಾವ ಕಡೆ ಕಳಿಸ್ಬೇಕಂದ್ರೆ ನನಗೆ ಹೇಳಿದರೆ ಬಳ್ಳಾರಿ ಜೈಲ ಐಡಿಯಲ್. ಇನ್ನೂ ಹೆಚ್ಚಂದರೆ ಗುಲ್ಬರ್ಗಾಗೂ ಕಳಿಸ್ಬೋದು. ಗುಲ್ಬರ್ಗ, ಬೆಳಗಾವಿ ಒಳ್ಳೆ ವೆದರ್ ಇದೆ, ನಿಮ್ಗೆ ಗೊತ್ತಿಲ್ಲ. ಇಂದಲ್ಗ ಜೈಲು ಭಾಳ ಒಳ್ಳೆ ವೆದರ್ ಇರೋಂಥ ಪ್ರದೇಶ ಅದು. ಬಳ್ಳಾರಿ ಬೆಸ್ಟು, ಇಲ್ಲಾಂದರೆ ಗುಲ್ಬರ್ಗ. ಅಲ್ಲ, ನೀವು ಒಂದೇ ಸೀಸನ್ನಲ್ಲಿ ಬೇಸಿಗೆ, ಅತಿ ಬೇಸಿಗೆ. ಇಲ್ಲಿ ಬೆಂಗಳೂರಲ್ಲಿ ನೋಡಿ 4 ಸೀಸನ್ ಇದೆ ಅಲ್ವಾ? 4 ಸೀಸನಲ್ಲಿ ಒಂದು ವೇಳೆ ಎ ಸಿ ಇಲ್ಲ ಅಂದರೆ ನಡೀತದೆ ಅಲ್ಲಿ. ಆದ್ದರಿಂದ ಇವರಿಗೆ ನಿಜವಾದ ಜೈಲಿನ ಒಂದು ಅರ್ಥ ಗೊತ್ತಾಗಬೇಕಾದ್ರೆ ಅದು ಸೆರೆಮನೆ, ಅರಮನೆ ಅಲ್ಲ ಅಂತ ಗೊತ್ತಾಗಬೇಕಂತಂದರೆ ಅಂಥ ಜಾಗಕ್ಕೂ ಕೂಡ ಕಳಿಸ್ಬೋದು. ಅದು ಅಧಿಕಾರ ಜೈಲಧಿಕಾರಿಗಳಿಗೂ ಇದೆ. ಯಾಕೆಂದರೆ ಇಲ್ಲಿ ಆ ಲಾಟ್ ನೋಡಿ, ನಾನು ಹೇಳಿದ್ನಲ್ಲ, ಇದೊಂಥರ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದ್ದಾಗೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಇರೋಂಥ ಜಾಗ, ಜೊತೆಗೆ ಪಂಜೆಂಟ್ ಎಗ್ ಮೇಲೆ ಕೂತಂಗೆ ಇದೆ. ಆ ಒಂದು ಮೊಟ್ಟೆ ಹೊಡೆದ್ರೆ ಹೇಗಾಗ್ಬೋದು ಅಂತ ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಅಂಥ ಒಂದು ಕೆಲಸನ ಅದನ್ನು ಕಾಪಾಡುವಂಥ ಜನರು ಹೇಗೆ ಮಾಡ್ತಾ ಇದ್ದಾರೆ, ಎಷ್ಟೊಂದು ಬೇಜವಾಬ್ದಾರಿ ತೋರಿಸ್ಕೊಂಡಿದ್ದಾರೆ. ಭಯ ಆಗುತ್ತೆ ನಮಗೆ. ಸರ್, ಅಲ್ಲ ಈಗ ನೋಡಿ, ಒಂದು ಹೇಳ್ಬೇಕಂದ್ರೆ ಈಗ ಅಪರಾಧಗಳು ಈ ಥರ ವಿಚಾರಗಳು ನೋಡಿದಾಗ ಯಾರೋ ಒಬ್ಬ ಆಚೆಗಡೆ ಇರ್ತಕ್ಕಂಥ ಒಬ್ಬ ಕೊಲೆಗಡಕನು, ಯಾರೊಬ್ಬ ರೇಪಿಸ್ಟೋ, ಯಾವೊಬ್ಬ ಡ್ರಗ್ ಪೆಡ್ಲರ್ಗೋ ಭಯ ಕಮ್ಮಿ ಆಗುತ್ತೆ. ಏನಾಗ್ಬಿಡುತ್ತೆ, ಆಯ್ತು ರೀ ನಾಳೆ ಪೊಲೀಸ್ನವ್ರು ಹಿಡ್ಕೊತಾರೆ, ನನ್ನ ಮೇಲೆ ಕೇಸ್ ಹಾಕ್ತಾರೆ, ಕರ್ಕೊಂಡು ಹೋಗ್ತಾರೆ ಜೈಲಿಗೆ ಕರ್ಕೊಂಡು ಒಳ್ಳೊಳ್ಳೆ ಫೆಸಿಲಿಟಿ ಸಿಗ್ತದಲ್ಲ. ದುಡ್ಡು ತೊಗೊಂಡೋಗೋಣ, ದುಡ್ಡು ಕೊಡೋಣ, ಒಂದೊಳ್ಳೆ ಹಾಸಿಗೆ ಸಿಗುತ್ತೆ ನನಗೆ ಮಲ್ಕೊಳ್ಳೋಕ್ಕೆ, ಒಂದೊಳ್ಳೆ ಮೊಬೈಲ್ ಸಿಗುತ್ತೆ, ಕಾಫಿ ಟೀ ಸಿಗುತ್ತೆ. ಏನಿಲ್ಲ, ಇದು ನಾವು ಶಶಿಕಲಾ ಕೇಸಲ್ಲಿ ತನಿಖೆಯಲ್ಲಿ ನೋಡಿದ್ವಲ್ಲ, ಎಲ್ಲ ಇತ್ತು ಅವರಿಗೆ. ಏನು ಏರ್ ಕಂಡೀಷ್ನರ್ ಇತ್ತು, ಫ್ರಿಜ್ ಇತ್ತು, ಮತ್ತು ಬೇಕಾದಂಥ ಒಳ್ಳೆ ಕುಷನ್ಡ್ ಬೆಡ್ ಇತ್ತು ಹಾಗೆ ಅಂತ. ಇದೆಲ್ಲನೂ ಅಲೋ ಇಲ್ಲ. ಆದರೆ ಅದು ಎಕನಾಮಿಕ್ ಅಫೆನ್ಸ್ ಆದರೂ ಕೂಡ ಸ್ವಲ್ಪ ಮಾರ್ಜಿನ್ ಆಫ್ ಇದು ಇರ್ತದೆ, ಕನ್ಸಿಡ್ರೇಷನ್. ಈ ಥರ ಕೊಲೆ ಕೇಸಲ್ಲ ಇನ್ನೊಂದಲ್ಲ ಅಂತ. ಆದರೆ ಅದು ಅತಿ ಆಗೋಯ್ತು. ಇಷ್ಟು ಕೊಡ್ಬೋದು ಅಂತಿದ್ರೆ ಅದಕ್ಕೆ 10 ಪಟ್ಟು 100 ಪಟ್ಟು ಜಾಸ್ತಿ ಕೊಟ್ಟರೆ ಏನಾಗುತ್ತೆ? ಯಾರೂ ನೋಡಲ್ಲ, ನಾವು ಇಷ್ಟೇ ಕೊಟ್ಟಿದ್ದೀವಿ ಅಂತ ಡಾಕ್ಯುಮೆಂಟೇಷನ್ ಮಾಡ್ಕೋತಾರೆ. ಅಲ್ಲಿ ಆಗಿದ್ದು ಅದು. ಆದರೆ ಅದರ ಹಿಂದೆ ಏನಿತ್ತು? ಕನ್ಸಿಡ್ರೇಷನ್ ಇತ್ತು.
ಯಾರಿಗಿತ್ತು? ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಿತ್ತು. ಇದು ಜಾಹೀರಾಗಿದೆ. ಈ ರೀತಿ ಮಾಡಬೇಕಾದ್ರೆ ನೀವು ಜೈಲಲ್ಲಿ ಯಾಕೆ ಹೋಗಬೇಕು? ಜೈಲು ಒಳಗಡೆ ಇರಬೇಕು, ಜೈಲು ಅಧಿಕಾರಿಯಾಗಿ ಇರಬೇಕು. ಹಿಂದೆ ಎಲ್ಲ ಆಗಿದ್ದಾವೆ, ತೆಲುಗಿ ಕೇಸಲ್ಲೆಲ್ಲ ಪಾಪ ನಾನು ಹೆಸರು ಹೇಳೋದಿಲ್ಲ, ಅನುಭವಿಸಿದ್ದಾರೆ. ಬಟ್ ಅಂಥ ಒಂದು ಉದಾಹರಣೆಗಳು ಇರುವಾಗ ಅದೇ ಜೈಲ್ದು ನೀವು ಹುಷಾರಾಗಿರ್ಬೇಕಲ್ವಾ? ಯಾಕೆ ಮಾಡ್ತಾಯಿದ್ದೀರಾ ಈ ತಪ್ಪು ಅಂತ ನಾನು ಕೇಳೋದು. ಬೇಡ, ಸರ್ಕಾರ ಕೇಳಬೇಕು. ಕೇಳಿದರೆ ಅವರಿಗೆ ಯಾಕೆ ಕೇಳಬೇಕಂತ 2 ಪ್ರಶ್ನೆ ಕೇಳ್ತೀನಿ ನಿಮಗೆ. ಒಂದು, ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಈ ಸ್ಟೇಟ್ ಸಬ್ಜೆಕ್ಟು. ಆದರೆ ಸ್ಟೇಟು ಏನೇ ತಪ್ಪು ಮಾಡಿದರೂ ಕೂಡ, ಯಾರೇ ತಪ್ಪು ಮಾಡಿದರೂ ಕೂಡ ಅವರನ್ನು ಶಿಕ್ಷೆಗೆ ಒಳಪಡಿಸೋದು ಸ್ಟೇಟ್ ಕೆಲಸ, ಅಂದರೆ ರಾಜ್ಯದ ಕೆಲಸ, ರಾಜ್ಯ ಸರ್ಕಾರಗಳ ಕೆಲಸ. ರಾಜ್ಯ ಸರ್ಕಾರಗಳಲ್ಲಿ ಈ ಒಂದು ಕೆಲಸ ಸರಿಯಾಗಿ ಆಗಲಿಲ್ಲ ಅಂದರೆ ಲಾ ಆ್ಯಂಡ್ ಆರ್ಡರ್ ಕುಲ್ಗೆಟ್ಟು ಹೋಗುತ್ತೆ. ಲಾ ಆ್ಯಂಡ್ ಆರ್ಡರ್ ಕುಲ್ಗೆಟ್ಟು ಹೋದರೆ ಯಾವುದೇ ರಾಜ್ಯ ಬೆಳವಣಿಗೆಯತ್ತ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಬೇರೆ ಬೇರೆ ರಾಜ್ಯಗಳನ್ನು ಉದಾಹರಣೆ ತಗೊಂಡ್ರೆ ಅಲ್ಲಿ ಯಾಕೆ ಅಲ್ಲಿ ಎಕನಾಮಿಕಲಿ ದೇ ಆರ್ ಗೋಯಿಂಗ್ ಡೌನ್ ಡೇ ಬೈ ಡೇ, ಅಲ್ಲಿ ಜನ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಎಫೆಕ್ಟನ್ನು ಅನುಭವಿಸ್ತಾ ಇದ್ದಾರೆ, ಕಷ್ಟನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಯ ಒಂದು ವ್ಯವಸ್ಥೆಯಲ್ಲಿ ಕಾನೂನು ಸುವ್ಯವಸ್ಥೆ ಅಧಃಪತಕ್ಕೆ ಹೋಗಿದೆ. ಭೂತಾಳಕ್ಕೆ ಅಂತ ಹೇಳ್ತಾರಲ್ಲ, ಭೂತಾಳ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅದು. ಆ ಒಂದು ಮಟ್ಟಕ್ಕೆ ಇವತ್ತು ಕೊಂಡೊಯ್ಯಬೇಕಾದ್ರೆ ಇದನ್ನೆಲ್ಲ ಮಾಡ್ಬೋದು. ಅದು ಬೇಡ. ನಾವು ಕೂಡ ಅತ್ಯುತ್ತಮವಾದಂಥ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಜನರನ್ನು ರಕ್ಷಣೆ ಮಾಡಬೇಕು. ಜನರು ಯಾರನ್ನು ರಕ್ಷಣೆ ಮಾಡಬೇಕು? ಕಾನೂನು ಸುವ್ಯವಸ್ಥೆ ಕಾಪಾಡುವಂಥವ್ರನ್ನ, ಕಾನೂನಿಗೆ ಗೌರವ ಕೊಡೋರನ್ನ. ನಾವು ಪೊಲೀಸ್ ಸ್ಟೇಷನಲ್ಲಿ ಈಗ ಒಂದು ಇದಾಗ್ತೀವಿ, ಒಂದು ಕೋರ್ಟ್ ಸ್ಲೋಗನ್ ಏನು, ನಾವು ಕಾನೂನನ್ನು ಗೌರವಿಸೋರನ್ನ ನಾವು ಗೌರವಿಸ್ತೇವೆ ಅಂತ. ಕಾನೂನನ್ನು ಯಾರು ಗೌರವಿಸ್ತಾರೋ ಅವ್ರನ್ನ ಗೌರವಿಸ್ತೀವಿ. ಕಾನೂನನ್ನು ಮುರಿದವ್ರನ್ನ ಅವ್ರಿಗೆ ಏನು ಮಾಡಬೇಕೋ ಮಾಡ್ತೀವಿ. ದಿಲೀಪ್ ಗೌಡ್ರು ಏನು ಹೇಳ್ತಾರೆ? ಅದೇ ನೋಡಿ, ಯಾರಿಗೇ ಆಗಲಿ ಒಬ್ಬನಿಗೆ ಹೊರಗಡೆ ಅಪರಾಧ ಮಾಡೋನಿಗೆ, ಯಾರೊಬ್ಬ ಅತ್ಯಾಚಾರ ಮಾಡ್ತಾನೆ, ಕೊಲೆ ಮಾಡ್ತಾನೆ, ಇನ್ನೊಬ್ಬ ಡ್ರಗ್ ಪೆಡ್ಲರ್ ಇರ್ತಾನೆ, ಈ ಅಪರಾಧ ಚಟುವಟಿಕೆಗಳು ಪಾಲ್ಗೊಳ್ಳೋನಿಗೆ ಒಂದು ಭಯ ಅಂತಕ್ಕಂಥದ್ದು ಒಂದು ವ್ಯವಸ್ಥೆನಲ್ಲಿ ಇರಬೇಕಾಗುತ್ತೆ. ನೋಡಪ್ಪ, ನಾಳಿಗೆ ಏನಾದರೂ ಪೊಲೀಸ್ ಕೇಸ್ ಆದರೆ ನಾನು ಒಳಗಡೆ ಜೈಲಿಗೆ ಹಾಕ್ತಾರೆ, ಒಂದು ಕಾರಾಗೃಹಕ್ಕೆ ಹಾಕ್ತಾರೆ, ಕಾರಾಗೃಹದಲ್ಲಿ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ ನಮಗೆ ಅನ್ನೋದು ಭಯ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಈ ವ್ಯವಸ್ಥೆಗಳನ್ನೆಲ್ಲ ನೋಡಿದಾಗ ಅವನಿಗೆ ಧೈರ್ಯ ಬರ್ತದೆ. ಬಿಡ್ರಿ, ಇನ್ನೇನು ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಜೈಲಲ್ಲಿ ಆರಾಮಾಗಿ ಊಟ ಮಾಡ್ಕೊಂಡು, ನಿದ್ದೆ ಮಾಡ್ಕೊಂಡು, ನೆಮ್ಮದಿಯಾಗಿ ಕಾಫಿ ಕುಡ್ಕೊಂಡು ಇವೆಲ್ಲ ನೋಡಿದಾಗ, ಈ ಫೋಟೋಗಳು, ಈ ವಿಡಿಯೋಗಳೆಲ್ಲ ನೋಡಿದಾಗ ನೆಮ್ಮದಿಯಾಗಿರ್ಬೋದಲ್ವಾ ಅಂತಕ್ಕಂಥದ್ದು ಭಯ ಅಂತಕ್ಕಂಥದ್ದು ಹೋಗುತ್ತೆ. ಆಗ ಏನಾಗುತ್ತೆ, ಇದ್ರ ಎಫೆಕ್ಟ್ ಲಾ ಅಂಡ್ ಆರ್ಡರ್ ಮೇಲೆ ಬೀಳುತ್ತೆ. ಲಾ ಅಂಡ್ ಆರ್ಡರ್ ಒಂದ್ಸಲ ಆಡಳಿತ ಯಂತ್ರ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಯಿತು ಅಂತಂದ್ರೆ ಅಪರಾಧಗಳು ಜಾಸ್ತಿ ಆಗ್ತವೆ. ರಾಜ್ಯದಲ್ಲಿ ಎಗ್ಗಿಲ್ದಲೆ ಏನು ಹೇಳ್ತೀವಲ್ಲ ನಾವು, ಬಿಹಾರ ಮಾದರಿಯ ಇನ್ನೊಂದು ಮಾದರಿ, ಆ ರೀತಿ ಈ ರೀತಿ ಗೂಂಡಾ ರಾಜ್ಯ ಅಂತೇಳಿ, ಆ ಗೂಂಡಾ ರಾಜ್ಯ ಒಂದು ಕರ್ನಾಟಕಕ್ಕೂ ಬಂದು ಸೇರ್ಕೊಂಡ್ಬಿಡ್ತದೆ. ಯಾವುದೋ ರೌಡಿಗಳು, ಯಾವೊಬ್ಬ ರೌಡಿ ಶೀಟ್ರು ಆರಾಮಾಗಿ ನೆಮ್ಮದಿಯಾಗಿ ಜೈಲಲ್ಲಿದ್ದಾನೆ ಅಂತಂದ್ರೆ ಇನ್ನೊಬ್ರು ರೌಡಿ ಶೀಟ್ರಿಗೆ ಅದು ಮಾದರಿ. ನೋಡ್ರಿ, ನಮ್ಮ ಬಾಸ್ ಹೆಂಗೆ ಅಂದ್ರೆ, ಬಾಸ್ ಅಂದ್ರೆ ರೌಡಿ ಶೀಟ್ರುಗಳು ಬಾಸ್ ಅಪರಾಧ ಮಾಡ್ಬಿಟ್ಟು ಹೋಗಿದ್ರು ಅಲ್ಲಲ್ಲ, ನಾ ಹೇಳೋದು ಈಗ ರೌಡಿ ಶೀಟ್ರುಗಳು ನೆಮ್ಮದಿಯಾಗಿ ಜೈಲಲ್ಲಿದ್ದಾರೆ, ಆರಾಮಾಗಿದ್ದಾರೆ ಅಂತ ಅಂದಾಗ ಇನ್ನೊಬ್ಬ ಯಾರೋ ರೌಡಿಗೆ ಬಿಡು, ನಾನು 4 ಕೊಲೆ ಮಾಡೋಣ, 4 ಕೊಲೆ ಮಾಡಿ 4 ವರ್ಷ ಜೈಲಲ್ಲಿರೋಣ, ಆಮೇಲೆ ಈಚೆಗೆ ಬರೋಣ ಅಂತಕ್ಕಂಥದ್ದು ಕಾಮನ್ ಆಗಿ ಅನಿಸ್ಬಿಡ್ತದೆ. ಸೊ ಅದಕ್ಕೆ ಈ ವ್ಯವಸ್ಥೆನ ಸರಿ ಮಾಡಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತವೆ. ಅಪರಾಧ ಕೃತ್ಯಗಳು ಜಾಸ್ತಿಯಾಗಿ ರಾಜ್ಯದಲ್ಲಿ ಸುಭಿಕ್ಷವಾಗಿ ಯಾವುದೇ ಕಾರಣಕ್ಕೂ ಇರ್ಲಿಕ್ಕಾಗಲ್ಲ. ರಾಜ್ಯ ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಇಂಥವನ್ನ ಇಮ್ಮಿಡಿಯೇಟ್ ಸರ್ಕಾರ ಮುಂದಕ್ಕೆ ಬಂದು ಇಮ್ಮಿಡಿಯೇಟ್